ಮಾಡಿದ ಒಳ್ಳೆಯದನ್ನು ಮರೆತು ಕೇವಲ ಕೆಲವು ತಪ್ಪುಗಳನ್ನು ಮಾತ್ರ ದೊಡ್ಡದಾಗಿ ಬಿಂಬಿಸುವ ಈ ಸಮಾಜದಲ್ಲಿ ಜಾಗ್ರತೆಯಿಂದ ಇರಿ. ಹಾಗೆ ಕುಟುಂಬದಲ್ಲಿ ವ್ಯಕ್ತಿಗಳ ನಡುವೆ ಬರೀ ತಪ್ಪುಗಳನ್ನೇ ನೋಡುವ ಬದಲು ಅವರಲ್ಲಿರುವ ಒಳ್ಳೆಯ ಗುಣಗಳನ್ನು ಗುರುತಿಸಿದಾಗ ಉತ್ತಮ ಬದಲಾವಣೆ ಸಾಧ್ಯ. ಈ ಸಮಾಜದಲ್ಲಿರುವವರು ಒಳ್ಳೆಯವರೂ ಅಲ್ಲ, ಕೆಟ್ಟವರೂ ಅಲ್ಲ. ಎಲ್ಲರೂ ಸಮಯ ಸಂದರ್ಭಗಳಿಂದ ಬದಲಾಗುತ್ತಾರೆ. ಮನುಷ್ಯರಲ್ಲಿ ಅಹಂಕಾರ ಕಡಿಮೆಯಾದಾಗ ಅಭಿಮಾನವೇನೆಂದು ತಿಳಿಯುತ್ತದೆ. ಹಾಗೆ ಅಹಂ ಶೂನ್ಯವಾದಾಗ ಇತರರನ್ನು ಹೇಗೆ ಗೌರವಿಸಬೇಕೆಂದು ಅರ್ಥವಾಗುತ್ತದೆ. ಕೋಪ ಜೀವನದಲ್ಲಿ ಕೋಪವು ಪ್ರಕೃತಿ ಸಹಜವಾದ ಭಾವ. ಎಲ್ಲ ವ್ಯಕ್ತಿಗಳಿಗೂ ಕೋಪವು ಬರುವುದು ಸಹಜ. ವ್ಯತ್ಯಾಸ ಇರುವುದು ಪ್ರಮಾಣದಲ್ಲಿ. ಕೆಲವರಿಗೆ ಕೋಪವು ಸ್ವಲ್ಪ ಪ್ರಮಾಣದಲ್ಲಿ, ಮತ್ತು ಕೆಲವರಿಗೆ ಕೋಪವು ಅತಿಯಾಗಿ ಕ್ಷಣ ಮಾತ್ರದಲ್ಲಿ ಬರುವುದು. ಅಸಲಿಗೆ ಕೋಪವು ಯಾರಿಗೂ ಬೇಡವಾಗಿದೆ. ಕೋಪ ಬಂದಾಗ ವ್ಯಕ್ತಿಗಳ ದೇಹದಲ್ಲಿ ಮತ್ತು ಮನಸ್ಸಲ್ಲಿ ನಕಾರಾತ್ಮಕ ಪರಿಣಾಮ ಬೀರುತ್ತದೆ ಎಂದು ವಿಜ್ಞಾನವೂ ಸಹ ಹೇಳುತ್ತದೆ. ಅತಿಯಾದ ಕೋಪವು ಬಹಳ ಸಮಸ್ಯೆಗಳನ್ನು ಹಾಗೆ ಕೆಲವೊಮ್ಮೆ ಅನಾಹುತಗಳನ್ನು ಉಂಟು ಮಾಡುತ್ತದೆ. ಕೋಪವು ಯಾರಿಗೂ ಬೇಡವಾಗಿದೆ. ನಾವೆಲ್ಲರೂ ಕೋಪವನ್ನು ತಡೆಯಲೆತ್ನಿಸುತ್ತಿರುವೆವು, ನಿಯಂತ್ರಿಸಲೆತ್ನಿಸುತ್ತಿರುವೆವು. ಇಲ್ಲ, ಇದು ಸಾಧ್ಯವಿಲ್ಲ. ತಡೆಯುವುದಾಗಲಿ ನಿಯಂತ್ರಿಸುವುದಾಗಲಿ ಸಾಧ್ಯವಿಲ್ಲ. ಯಾವುದನ್ನು ಎಷ್ಟು ನಿಯಂತ್ರಿಸುವೆವೋ ಅದು ಅಷ್ಟೇ ಗಟ್ಟಿಗೊಳ್ಳುತ್ತದೆ. ಮೊದಲಿಗೆ ಕೋಪದ ಮೂಲವನ್ನು ಅರ್ಥೈಸಿಕೊಳ್ಳಬೇಕು. ಆಗ ಮಾತ್ರವೇ ಕೋಪದಿಂದ ವಿಮುಕ್ತಿ ಹೊಂದಿ ಶಾಂತತೆಯನ್ನು ಪಡೆಯಬಹುದು. ಅಸಲಿಗೆ ಕೆಲವು ಸಂದರ್ಭಗಳಲ್ಲಿ ಕೋಪವು ಒಳ್ಳೆಯದೇ. ಕೆಲವು ವ್ಯಕ್ತಿಗಳನ್ನು ಸರಿಪಡಿಸಲು ಕೋಪವೆಂಬ ಆಯುಧವು ಬೇಕಾಗುತ್ತದೆ. ಅವರನ್ನು ಸರಿಪಡಿಸುವುದು ಧರ್ಮವಾಗಿ ಕಾಣಿಸುತ್ತದೆ. ಆದರೆ ಆ ಕೋಪವು ಅರಿವಿನಿಂದ ಕೂಡಿದ್ದಾಗಿರಬೇಕು. ಅರಿವಿನಿಂದ ಕೂಡಿದ ಕೋಪವು ನಮ್ಮ ಮೇಲೆ ಯಾವುದೇ ನಕಾರಾತ್ಮಕ ಪರಿಣಾಮ ಬೀರುವುದಿಲ್ಲ. ಕೇವಲ ಅವರನ್ನು ಸರಿಪಡಿಸುವ ಅಥವಾ ಶಿಸ್ತಿನಿಂದ ಇರಿಸುವ ಸಲುವಾಗಿ ಕೋಪವನ್ನು ಉಪಯೋಗಿಸುತ್ತಿರುವೆವು. ಆದರೆ ಅರಿವಿಲ್ಲದ ಕೋಪವು ಬಹಳ ಅನಾಹುತಕ್ಕೆ ದಾರಿಯಾಗುತ್ತದೆ. ಅರಿವಿಲ್ಲದ ವ್ಯಕ್ತಿ ಕೋಪದಲ್ಲಿದ್ದಾಗ ತೆಗೆದುಕೊಳ್ಳುವ ನಿರ್ಣಯಗಳು ಅಥವಾ ಆಡುವ ಮಾತುಗಳು ಬಹಳ ಆವೇಶಭರಿತವಾಗಿರುತ್ತವೆ. ಅದರಿಂದ ಇತರರಿಗೆ ಬಹಳ ದುಃಖ, ನೋವನ್ನು ಉಂಟು ಮಾಡುತ್ತದೆ. ಅಸಲಿಗೆ ಕೋಪದ ಮೂಲ ಯಾವಾಗ ನಮಗೆ ಯಾವುದೇ ಪರಿಸ್ಥಿತಿ, ಸಂದರ್ಭ, ವಿಷಯ, ವಸ್ತು ಅಥವಾ ವ್ಯಕ್ತಿ ನಮಗೆ ಬೇಕಾದ ರೀತಿ ಇರುವುದಿಲ್ಲವೋ ಆಗ ನಮಗೆ ಅದನ್ನು ಸರಿಪಡಿಸುವ ಯತ್ನವೇ ಕೋಪಗೊಳ್ಳುವಿಕೆ. ಇತರರು ತಪ್ಪು ಅನ್ನುವ ಗ್ರಹಿಕೆಯೇ ಕೋಪಕ್ಕೆ ಮೂಲ ಕಾರಣ. ಸಮಾಜದಲ್ಲಾಗಲಿ ಕುಟುಂಬದಲ್ಲಾಗಲಿ ಅವರನ್ನು ಸರಿಪಡಿಸುವ ಯತ್ನವು ಕೋಪದ ಉದ್ಭವಕ್ಕೆ ಕಾರಣವಾಗುತ್ತದೆ. ನಾನು ಮಾತ್ರವೇ ಸರಿ, ಇತರರು ತಪ್ಪು ಅನ್ನುವ ಭಾವನೆ, ಇದು ಅಹಂಕಾರದಿಂದ ಬರುವ ಕೋಪ. ಅಸಲಿಗೆ ಯಾವುದು ಸರಿ, ಯಾವುದು ತಪ್ಪು? ನಿಮಗೆ ಯಾವುದು ಸರಿಯೋ ಅದು ಇತರರಿಗೆ ತಪ್ಪು. ನಿಮಗೆ ಯಾವುದು ತಪ್ಪೋ ಅದು ಇತರರಿಗೆ ಸರಿ. ಹೀಗೆ ಮನುಷ್ಯನ ಜೀವನ ಸರಿ ತಪ್ಪುಗಳ ಘರ್ಷಣೆಯಲ್ಲಿ ತೊಳಲಾಡುತ್ತಿದೆ. ಒಬ್ಬರಿಗೆ ಒಂದು ಸರಿ, ಮತ್ತೊಬ್ಬರಿಗೆ ಇನ್ನೊಂದು ಸರಿ. ಅದಕ್ಕೆ ಜ್ಞಾನವಂತರ ಲಕ್ಷಣವೆಂದರೆ ಯಾವುದು ಸರಿಯೂ ಅಲ್ಲ, ತಪ್ಪೂ ಅಲ್ಲ ಎಂದು ಇದ್ದಾಗ ಕೋಪಕ್ಕೆ ಅವಕಾಶವಿರುವುದಿಲ್ಲ. ಕೆಲವು ವ್ಯಕ್ತಿಗಳಲ್ಲಿ ಯಾವಾಗಲೂ ಕೋಪ ಸಿಡುಕಿನ ಸ್ವಭಾವ. ಏಕೆಂದರೆ ನಾನು ಮಾತ್ರವೇ ಸರಿ ಎಂದು ಈ ರೀತಿಯ ವ್ಯಕ್ತಿಗಳ ಬಗ್ಗೆ ಕುಟುಂಬದಲ್ಲಿ ಭಯವಿರುತ್ತದೆ ಹೊರತು ಪ್ರೇಮ, ಗೌರವ ಇರುವುದಿಲ್ಲ. ಮೊದಲು ಎಲ್ಲ ವ್ಯಕ್ತಿಗಳು, ವಿಷಯಗಳು ಅಥವಾ ವಸ್ತುಗಳು ಇರುವ ರೀತಿಯೇ ಸರಿ ಎಂದು ನೋಡಿದಾಗ ಮನಸ್ಸು ಶಾಂತವಾಗುತ್ತದೆ. ಮನಸ್ಸು ಪ್ರಸನ್ನತೆಯನ್ನು
ಅನುಭವಿಸುತ್ತದೆ. ಈ ಪ್ರಸನ್ನತೆಯಿಂದ ವ್ಯಕ್ತಿ, ವಿಷಯ, ಸಂದರ್ಭಗಳಲ್ಲಿ ಬದಲಾವಣೆಯನ್ನು ತರಬಹುದೇ ವಿನಃ ಸಿಡುಕಿನಿಂದ ಅಥವಾ ಅರಚುವುದರಿಂದ ಅಲ್ಲ. ಅದಕ್ಕೆ ಹೇಳುವರು ಅರಿವಿನಿಂದ ಇರಬೇಕೆಂದು. ನಾನು ಅದೆಷ್ಟೋ ಕುಟುಂಬಗಳನ್ನು ನೋಡಿರುವೆನು. ಬರೀ ಅರಚುವುದು, ಕೋಪಗೊಳ್ಳುವುದು. ಪ್ರತಿನಿತ್ಯವೂ ಇದನ್ನೇ ಮಾಡುವರು. ಯಾವಾಗ ಇತರರ ಮೇಲೆ ನಾವು ಅರಚುವೆವೋ ಆಗ ಇತರರು ನಮ್ಮ ಮೇಲೆ ಅರಚುವುದನ್ನು ಆರಂಭಿಸುವರು. ಇತ್ತೀಚೆಗೆ ಮಕ್ಕಳಲ್ಲಿಯೂ ಈ ಸ್ವಭಾವ ಬಹಳವಾಗಿ ಕಾಣಿಸುತ್ತಿದೆ. ಇದು ನಕಾರಾತ್ಮಕ ಪರಿಣಾಮವಲ್ಲದೆ ಮತ್ತೇನು? ಶಾಂತತೆಯಿಂದ ಇರುವುದನ್ನು ಕಲಿಯಿರಿ. ನಿಶ್ಚಲತೆಯಿಂದ ಇರುವುದನ್ನು ಅಭ್ಯಾಸ ಮಾಡಿ. ಗೀತೆಯ ಸಾರವೇ ಎಲ್ಲವನ್ನೂ ಒಂದೇ ಸಮಾನ ರೀತಿಯಲ್ಲಿ ನೋಡುವುದು. ಅದೇ ಸಂಯಮ ಸ್ಥಿತಿ. ಅಲ್ಲಿ ಮಹಾಶಾಂತತೆ ಇದೆ. ಒಮ್ಮೆ ಅದನ್ನು ಅನುಭವಿಸಿ ಮತ್ತೆಂದೂ ಕೋಪಗೊಳ್ಳುವುದಿಲ್ಲ. ಕೋಪಕ್ಕೆ ಮತ್ತು ಶಾಂತತೆಗೆ ಇರುವ ವ್ಯತ್ಯಾಸ ನಿಮಗೆ ಗೊತ್ತಾದಾಗ ನಿಮಗೆ ನೀವೇ ಗೊತ್ತಿಲ್ಲದೆ ಶಾಂತತೆಯ ಲೋಕಕ್ಕೆ ಕಾಲಿಡುವಿರಿ. ಕಲಿಯುಗವು ಹೇಗಿದೆಯೆಂದರೆ, ಯಾರಿಗೆ ನೀನು ಸಹಾಯ ಮಾಡುವೆಯೋ ಅವರೇ ನಿನ್ನನ್ನು ಕೀಳಾಗಿ ನೋಡುವಂತಾಗಿದೆ. ಹಾಗೆ ಯಾರನ್ನಾದರೆ ನೀನು ನಂಬುವೆಯೋ ಅವರೇ ನಿನ್ನನ್ನು ಮೋಸ ಮಾಡುವಂತಾಗಿದೆ. ನನಗೆ ಯಾವುದೂ ಸಾಧ್ಯವಾಗುವುದಿಲ್ಲವೆಂಬ ಮನಸ್ಸಲ್ಲಿಯ ಭಾವನೆಯನ್ನು ತೆಗೆದುಹಾಕುವುದೇ ಯಶಸ್ಸಿನ ಮೇಲೆ ಹಾಕುವ ಮೊದಲ ಹೆಜ್ಜೆ. ಜೀವನದಲ್ಲಿ ಆತ್ಮವಿಶ್ವಾಸಕ್ಕಿಂತ ಮಿಗಿಲಾದ ಆಯುಧವಿಲ್ಲ. ಜೀವನದಲ್ಲಿ ಏನಾದರೂ ಸರಿ, ನಿರಾಶೆ ಪಡಬೇಡಿ. ಏಕೆಂದರೆ ಕೆಲವೊಂದು ಪರಿಸ್ಥಿತಿಗಳು ಗೊತ್ತಿಲ್ಲದೆಯೇ ನಮಗೆ ಒಳ್ಳೆಯದನ್ನು ಮಾಡುತ್ತವೆ. ವಿಶ್ವಾಸದಿಂದ ಇರಿ. ನೀವು ಹೇಳುವ ಒಳ್ಳೆಯದರಲ್ಲೂ ತಪ್ಪುಗಳನ್ನು ನೋಡುವವರೊಂದಿಗೆ ಮೌನದಿಂದ ಇರುವುದು ಒಳ್ಳೆಯದು. ಯಾರೊಂದಿಗೆ ಕೂಡ ಅತಿ ಹೆಚ್ಚು ಸಲಿಗೆಯಿಂದ ಇರಲು ಪ್ರಯತ್ನಿಸಬೇಡಿ. ಏಕೆಂದರೆ ಅವರಲ್ಲಿ ಆಗುವ ಒಂದು ಸಣ್ಣ ಬದಲಾವಣೆ ಕೂಡ ನಿನ್ನಲ್ಲಿ ನೋವುಂಟು ಮಾಡುತ್ತದೆ. ನಾವು ಎಷ್ಟೇ ಅಭಿಮಾನ ತೋರಿಸಿದರೂ, ಎಷ್ಟೇ ಪ್ರೇಮ ತೋರಿಸಿದರೂ, ಹಾಗೆ ಎಷ್ಟೇ ನಂಬಿಕೆಯಿಂದ ಇದ್ದರೂ ಕೆಲವರ ದೃಷ್ಟಿಯಲ್ಲಿ ನಾವು ಅನ್ಯರೇ. ಇತರರನ್ನು ಅವಹೇಳನ ಮಾಡಿ ನಾವು ಶ್ರೇಷ್ಠರು ಎಂದು ತೋರಿಸಿಕೊಳ್ಳುವುದು ದೌರ್ಬಲ್ಯದ ಲಕ್ಷಣ. ಬದುಕೆನ್ನುವುದು ಮುಳ್ಳಿನ ಹಾಗೆ ಎಂದಾದರೆ ಮನಸ್ಸಲ್ಲಿ ಬರುವ ಯೋಚನೆಗಳು ಹೂವಿನ ಹಾಗೆ ಅರಳುವಂತಿರಬೇಕು. ಮನಸ್ಸಲ್ಲಿಯ ಒಳ್ಳೆ ಯೋಚನೆಗಳನ್ನು ತುಂಬಿಕೊಂಡಿರುವ ವ್ಯಕ್ತಿಯು ಯಾವತ್ತೂ ಕೂಡ ಆರೋಗ್ಯದಿಂದ ಇರುವನು. ಧೈರ್ಯದಿಂದ ಇರಿ, ಶಾಂತಿಯಿಂದ ಇರಿ, ಸಮಾಧಾನದಿಂದ ಇರಿ. ಖಂಡಿತವಾಗಿಯೂ ಎಲ್ಲವೂ ಒಳ್ಳೆಯದೇ ಆಗುತ್ತದೆ. ಇವೆಲ್ಲವುಗಳಲ್ಲಿ ನಿಮಗಿಷ್ಟವಾದ ಸೂಕ್ತಿಯನ್ನು ಕಾಮೆಂಟ್ ಮುಖಾಂತರ ತಿಳಿಸಿ. ವಿಡಿಯೋ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು.